ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಬಿಜಾಪುರ ರೀಚ್ ಆಗಿದ್ದೀನಿ. ಟೈಮ್ ಬಂದ್ಬಿಟ್ಟು ಇನ್ನು 8 ಗಂಟೆ. ಇವಾಗ ನೋಡಿ, ತುಂಬ ವರ್ಷದ ನಂತರ ಬಿಜಾಪುರ ರೀಚ್ ಆಗಿರೋದು. ಲಾಸ್ಟ್ ವಿಡಿಯೋ ನಿಮಗೆ ಇದರಲ್ಲಿ ಮುತ್ಕಿ ಕ್ರಾಸಲ್ಲಿ ಎಂಡ್ ಮಾಡಿದ್ದೆ, ಟೀ ಕುಡಿಯೋದು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತೆ. ಇವಾಗ ಬಿಜಾಪುರ ಎಂಟ್ರು ಟೋಲಲ್ಲಿದೆ ನೋಡಿ. ಎಂಟ್ರೆನ್ಸಲ್ಲಿ ಟೋಲ್ ಇದೆ. ಇದು ಇಲ್ಲಿಗೆ ಲಾಸ್ಟು ಫೈನಲ್ ಟೋಲ್. ಇದು 11ನೇ ಟೋಲ್ ಇದು. ಬನ್ನಿ, ಇವಾಗ ಈ ಟೋಲ್ ಪಾಸ್ ಮಾಡ್ಕೊಂಡು ಸೀದಾ ಮುಂದೆ ಹೋದರೆ ಬೈಪಾಸಲ್ಲಿ ಹೋಗ್ಬೇಕು. ಸಿಟಿ ಒಳಗೆ ಏನು ಹೋಗಂಗಿಲ್ಲ. ಬೈಪಾಸಲ್ಲೇ ಹೋಗಿ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ, ಅಲ್ಲಿ ರೈಟ್ ಒಳಗೆ ಹೋಗ್ಬೇಕು. ಇಂಡಿಯನ್ ಆಯಿಲ್ ಬಂಕ್ ಬರುತ್ತೆ ಒಂದು, ಆ ಕಡೆ ಈ ಕಡೆ ರೈಟ್ ಸೈಡ್ 2 ಪೆಟ್ರೋಲ್ ಬಂಕು, ಅಲ್ಲಿ ರೈಟ್ಗೆ ಹೋಗ್ಬೇಕು. ನೋಡೋಣ, ತುಂಬ 4 ವರ್ಷದ ನಂತರ ಬಂದಿರೋದು. ಅಲ್ಲಿ ಏನೇನು ಆಗವೆ ಏನೇನು ಬಿಟ್ಟವೆ ಅಂತ ಗೊತ್ತಿಲ್ಲ. ಏನು ಜಾಗ ಏನು ಚೇಂಜ್ ಆಗೋಲ್ಲ, ಎಲ್ಲ ಅಲ್ಲೇ ಇರ್ತವೆ. ಡಿಪೋ ವಿಚಾರಿಸ್ದೆ, ಡಿಪೋ ಅಲ್ಲೇ ಐತೆ ಅಂದರು. ಡಿಪೋ ಏನು ಚೇಂಜ್ ಆಗಿಲ್ಲ ಅಂತ ಹೇಳಿದ್ರು. ಆಮೇಲೆ 4 ಲೈನ್ ಒಂದು ಆಗೈತಂತೆ. ನಾನು ಓಡಿಸ್ಬೇಕಾದ್ರೆ 4 ಲೈನ್ ಇರಲಿಲ್ಲ ಅವಾಗ. ಈ ಟೋಲ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ 4 ಲೈನ್ ಎಂಡ್ ಆಗಿತ್ತು. ಇವಾಗೇನೋ 4 ಲೈನ್ ಆಗೈತೆ ಅಂತ ಹೇಳಿದ್ದಾರೆ. ನಮ್ಮವರು ಯಾರು ಈ ಕಡೆ ಬರೋದು ಭಾಳ ಕಡಿಮೆ. ನಾನು ಕ್ಯಾಂಟ್ರ್ ಗಾಡಿಗಳು ಬಿಟ್ಟಾದಮೇಲೆ ಫ್ರೆಂಡ್ಶಿಪ್ಪಲ್ಲಿ ಕ್ಯಾಂಟ್ರ್ ಗಾಡಿಯವರೆಲ್ಲ ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ದೂರ ಆಗ್ಬಿಟ್ರು. ಯಾಕಂದರೆ ಆ ಟೈಮಲ್ಲಿ ಈಗ ಇರ್ತಾವಲ್ಲ ಫ್ರೆಂಡ್ಶಿಪ್ಪಲ್ಲಿ, ಕಷ್ಟಕ್ಕೆ ಯಾರೂ ಆಗಲಿಲ್ಲ. ತುಂಬ ಜನ ನಮ್ಮ ಹೆಲ್ಪ್ ತಗೊಂಡು ತುಂಬ ಜನ ಇದು ಮಾಡಿದ್ರು. ಲಾಸ್ಟಿಗೆ ನಮ್ಮ ಗಾಡಿಗಳು ಪ್ರಾಬ್ಲಮ್ ಆದಾಗ ಸ್ವಲ್ಪ ಹೆಲ್ಪ್ ಮಾಡ್ರಂದ್ರೆ ಯಾರ್ಯಾರು ಹೆಲ್ಪ್ ಮಾಡಲಿಲ್ಲ. ಅದೇ ಒಂದು ಸಮಸ್ಯೆಗೆ ಏನು ಮಾಡಿದೆ, ಯಾವ ಸವಾಸನೂ ಬೇಡ, ಯಾರೂ ಬೇಡ ಅಂದ್ಕೊಂಡು ನನ್ನ ಕ್ಯಾಂಟ್ರ್ ಗಾಡಿಲಿದ್ದು ಫ್ರೆಂಡ್ಶಿಪ್ಪಲ್ಲಿ ಎಲ್ಲರೂ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಒಬ್ಬರೇ ಇಬ್ಬರೇನೋ ಅಷ್ಟೇ ಇರೋದಷ್ಟೇ. ಬಾಕಿ ಯಾರು ಟ್ರಾನ್ಸ್ಪೋರ್ಟ್ನವರಾಗಲಿ ಮತ್ತೊಬ್ಬರಾಗಲಿ ಡ್ರೈವರ್ಗಳು ಗಾಡಿ ಮಡಿಕೊಂಡ್ರವರು ಎಲ್ಲರೂ ಬಿಟ್ಬಿಟ್ಟಿದ್ದೀನಿ ನಾನು. ಯಾರು ಸವಾಸನೂ ಬೇಡ ಅಂಥೇಳಿ. ಆ ಟೈಮಲ್ಲಿ ಬರೀ ಒಂದು 50,000 ದುಡ್ಡು ಹೆಲ್ಪ್ ಮಾಡಿದರೆ ಇವತ್ತಿಗೆ ನನ್ನ ಗಾಡಿ ಲೋನೆಲ್ಲ ಕ್ಲಿಯರಾಗಿ ನನ್ನ ಹೆಸರಲ್ಲಿ ಒಂದು ಗಾಡಿ ಫುಲ್ ಫ್ರೀ ಗಾಡಿ ಇರೋದು. ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಶಿಪ್ ಸರ್ಕಲಲ್ಲಿ ನಮ್ಮ ಹತ್ರ ಇದ್ದಾಗ ಎಲ್ಲರೂ ಬರ್ತಾರೆ, ನಮ್ಮ ಹತ್ರ ಇಲ್ಲದೆ ಹೋದಾಗ ಯಾರೂ ಬರೋಲ್ಲ. ನೋಡಿ, ಇಲ್ಲಿ ಲೆಫ್ಟ್ಗೆ ಹೋದರೆ ಬಿಜಾಪುರ ಸಿಟಿ ಒಳಗೆ ಹೋಗೋದು, ಸೀದಾ ಹೋದರೆ ನಾವು ರೈಟ್ಗೆ ಹೋದಾಗ ಹೋಗ್ತೀವಿ ನೋಡಿ. ಇಲ್ಲಿ ಅಲ್ಲಿ ಲೆಫ್ಟ್ಗೆ ಹೋದರೆ ಬಾಗಲಕೋಟೆ ಬಿಜಾಪುರ ಸಿಟಿ ಒಳಗೆ ಹೋಗೋದಲ್ಲ, ಇದು ಬೈಪಾಸು. ಇಲ್ಲಿವರೆಗೂ ಡಬಲ್ ರೋಡ್ ಇತ್ತು, ಇಲ್ಲಿಂದ ಈ ಕಡೆ ಸಿಂಗಲ್ ರೋಡ್ ಇತ್ತು ಅವಾಗ. ಇವಾಗ ಇಲ್ಲಿಂದ ನೋಡಿ ಡಬಲ್ ರೋಡ್ ಮಾಡಿದ್ದಾರೆ. ನೋಡಿದ, ಇಲ್ಲಿಗೆ ಎಂಡಿತ್ತು ಡಬಲ್ ರೋಡು ನೋಡಿ. ಇಲ್ಲಿಂದ ಸ್ಟಾರ್ಟಿಂಗ್ ಡಬಲ್ ರೋಡ್, ಟೋಲ್ ರೋಡ್ ಸ್ಟಾರ್ಟ್ ಅಂತ ಬೋರ್ಡ್ ಇದೆ ನೋಡಿದ್ರ. ಬನ್ನಿ ಹಾಗೆ ನೋಡ್ತಾ ಹೋಗೋಣ. ಅದೇ ಹೇಳಿದ್ನಲ್ಲ, ನಮ್ಮ ಹತ್ರ ದುಡ್ಡಿದ್ದಾಗ ಎಲ್ಲರೂ ಇರ್ತಾರೆ, ಏನು ಇಲ್ಲದೆ ಹೋದಾಗ ಯಾರು ಬರಲ್ಲ. ಇದೇ ಸಮಸ್ಯೆಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಕ್ಯಾಂಟ್ರ್ ಗಾಡಿಯಲ್ಲಿದ್ದ ಎಲ್ಲರನ್ನೂ ಬಿಟ್ಬಿಟ್ಟಿದ್ದೀನಿ ನಾನು. ಯಾರನ್ನೂ ಹತ್ರಕ್ಕೆ ಫೋನ್ ಲಿಂಕ್ ಆಗಲಿ ಏನೂ ಮಾಡಿಕೊಂಡಿಲ್ಲ. ಬನ್ನಿ ಇವಾಗ ನೋಡೋಣ. ಈಗ ಇನ್ನೂ 2-3 ಕಿಲೋಮೀಟ್ರ್ ಹೋಗಿ ರೈಟ್ಗೆ ಹೋಗ್ಬೇಕು ನಾವು. ಹಂಗಾಗಿ ಸ್ವಲ್ಪ ಅಡ್ರೆಸ್ಗಳು ಅವು ಅಷ್ಟಕ್ಕಷ್ಟೇ ಗೊತ್ತಿರೋದು. ಪರವಾಗಿಲ್ಲ, ನಾವು ಬಂದಿದ್ದೀವಿ. ಏನು ಬರದೆ ಬಿಜಾಪುರ ಅಂದೇನು ನಮಗೇನು ಬರದೇ ಇರೋದೇನಲ್ಲ. ಯಾಕಂದರೆ ಒಂದು ಟೈಮಲ್ಲಿ ನಮ್ಮ ಕ್ಯಾಂಟ್ರ್ ಗಾಡಿಗಳಿದ್ದಾಗ ವಾರಕ್ಕೊಂದ್ಸಲ ಬಿಜಾಪುರದಲ್ಲೇ ಇರ್ತಿದ್ವಿ. ಈರುಳ್ಳಿ ಸೀಸನ್ಗಂತೂ ಬರೀ ಬಿಜಾಪುರ ನಮ್ಮದು. ಸೀಸನ್ ಇರಲಿ ಬಿಡಲಿ ಬರೀ ಬಿಜಾಪುರ ನಮ್ಮದು. ಯಾಕಂದರೆ ಈರುಳ್ಳಿ ಹೊಡಿತಿದ್ವಿ ಎಲ್ಲ ಈ ಕಡೆ ಕೋಲಾರ, ಮುತ್ಕಿ ಸೈಡು, ಸಿಂದಗಿ ಸೈಡಲ್ಲಂತೂ ಸುಮಾರು ಜನ ರೈತರು ಪರಿಚಯ ಇದ್ದಾರೆ ನಮಗೆ. ಬರೀ ಈರುಳ್ಳಿನೇ ಹೊಡಿತಿದ್ವಲ್ಲ ನಾವು. ಹಂಗಾಗಿ ಅಡ್ರೆಸ್ ಆರಾಮಾಗಿ ಹೋಗ್ಬೋದು, ಏನು ಹುಡುಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಮ್ಯಾಪು ಹಾಕ್ಲೇಬೇಕು ಅನ್ನೋದು ಏನೂ ಇಲ್ಲ. ನೋಡಿ, ಇದೊಂದು ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಕೆಳಗಡೆ ಹೋಗಿ ನೋಡಿ, ಇಲ್ಲಿ ಕಾಣ್ತಿದ್ದು ನೋಡೋ ರೋಡು. ಈ ಸರ್ವಿಸ್ ರೋಡಲ್ಲಿ ಕೆಳಗಡೆ ಹೋಗಿ ಬ್ರಿಡ್ಜ್ ಕೆಳಗಡೆ ರೈಟ್ ಹೊಡೆದ್ರೆ ಡೈರೆಕ್ಟ್ ಜವರ್ಗಿ, ಸಿಂದಗಿ, ಗುಲ್ಬರ್ಗ ರೋಡು. ನಾವು ಈ ಬ್ರಿಡ್ಜೆಲ್ಲ ಬಿಟ್ಟು ಮುಂದೆ ರೈಟ್ಗೆ ಹೋಗ್ಬೇಕು ನಾವು. ಈ ಬ್ರಿಡ್ಜೆಲ್ಲ ಬಿಟ್ಟು ಮುಂದೆ ರೈಟ್ಗೆ ಹೋಗ್ಬೇಕು ನಾವು. ಈ ಬ್ರಿಡ್ಜ್ ಕೆಳಗಡೆ ಹೋದರೆ ಲೆಫ್ಟ್ಗೆ ಹೋದರೆ ಬಿಜಾಪುರ ಗೋಲ್ ಗುಂಬಜ್ ಕಡೆ ಹೋಗೋ ದಾರಿ, ರೈಟ್ಗೆ ಹೋದರೆ ಗುಲ್ಬರ್ಗ ದಾರಿ ಅದು. ಬನ್ನಿ ಇವಾಗ ನಮಗೆ ಮುಂದೆ ಅಲ್ಲಿ ಕಾಣ್ತಾ ಇದೆ, ಅಷ್ಟು ದೂರದಲ್ಲಿ ಹೋಗಿ ನಾವು ಇಲ್ಲೆಲ್ಲರೂ ನೆಕ್ಸ್ಟ್ ಬ್ರಿಡ್ಜ್ ಹತ್ತಂಗಿಲ್ಲ ಅಂತೆ. ಸರ್ವಿಸ್ ರೋಡಲ್ಲಿ ಹೋಗಿ ನೆಕ್ಸ್ಟ್ ಬ್ರಿಡ್ಜ್ ಕೆಳಗಡೆ ರೈಟ್ಗೆ ಹೋಗ್ಬೇಕು ನಾವು. ನೆಕ್ಸ್ಟ್ ಬ್ರಿಡ್ಜ್ ಕೆಳಗಡೆ ರೈಟ್ಗೆ ಹೋಗಿ ಮತ್ತೆ ಲೆಫ್ಟ್ಗೆ ಹೊಡೆದು ಮತ್ತೆ ರೈಟ್ಗೆ ಹೊಡೆದು ಒಳಗೆ ಹೋಗ್ಬೇಕು. ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಖಾಲಿ. ಇಲ್ಲಿ ದಾರಿ ಇತ್ತು, ರೋಡು ಬಂದ್ ಮಾಡಿರಂಗೆ ಅವರೇ. ಇಲ್ಲೇ ಸರ್ವಿಸ್ ರೋಡ್ಗೆ ಎಳ್ಕೋಬೇಕಾಯ್ತು. ಇಲ್ಲೆಲ್ಲೂ ಸರ್ವಿಸ್ ರೋಡೇ ಕಾಣ್ತಾ ಇಲ್ಲ. ನೋಡ್ದ, ಫಸ್ಟ್ ಟೈಮ್ ಬಂದಾಗ ಇದೇ ಥರ ಮಿಸ್ಟೇಕ್ ಆಗ್ತವೆ. ಇಲ್ಲೇ ಸರ್ವಿಸ್ ರೋಡ್ಗೆಲ್ಲ ಐತೆ ಅಂತ ಹೇಳಿದ್ರು. ಬ್ರಿಡ್ಜ್ ಮೇಲೆ ಬಂದೇ ಬಿಟ್ವಿ ನಾವು. ನೋಡಿ, ಬ್ರಿಡ್ಜ್ ಮೇಲೆ ಬಂದೇ ಬಿಟ್ವಿ.
ಬ್ರಿಡ್ಜ್ ಕೆಳಗಡೆ ಹೋಗಿ ಸರ್ವಿಸ್ ರೋಡ್ ಹೋಗ್ಬೇಕಾಯ್ತು. ಇಲ್ಲಿ ಸರ್ವಿಸ್ ರೋಡೇ ಕೊಟ್ಟಿಲ್ಲ. ಲೆಕ್ಕದಲ್ಲಿ ಆ ಗುಲ್ಬರ್ಗ ಬ್ರಿಡ್ಜ್ ಇತ್ತಲ್ಲ, ಅಲ್ಲೇ ಸರ್ವಿಸ್ ರೋಡಿಗೆ ತಗೋಬೇಕಾಯ್ತು. ನಾವು ಮಿಸ್ ಮಾಡ್ಕೊಂಬಿಟ್ಟೆ ರೋಡು. ನೋಡಿ ಹಿಂದೆ ಇದೆ ಇಂಡಿಯನ್ ಬಂಕ್. ಇಲ್ಲಿ ರೈಟ್ಗೆ ಹೋಗ್ಬೇಕಾಯ್ತು ನಾನು ಲೆಕ್ಕದಲ್ಲಿ. ಬನ್ನಿ, ಇಲ್ಲಿ ಜಾಗ ಐತಿ. ಇಲ್ಲೇ ಒಂದು ಯೂ ಟರ್ನ್ ಮಾಡ್ಕೊಂಡು ಹಿಂಗೆ ರಾಂಗ್ ರೂಟಲ್ಲಿ ಹೋಗ್ಬಿಡೋಣ. ಯಾಕಂದರೆ ರೋಡು ಮಿಸ್ ಆಗೋಯ್ತು. ನಾವು ಅಲ್ಲೇ ಮುಂದೆನೇ ಸರ್ವಿಸ್ ರೋಡಿಗೆ ಎಳ್ಕೊಂಡು, ಆ ಗುಲ್ಬರ್ಗ ಬ್ರಿಡ್ಜ್ ರೋಡಿಂದನೇ ಸರ್ವಿಸ್ ರೋಡಿಗೆ ಎಳ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಸರ್ವಿಸ್ ರೋಡಲ್ಲೇ ಬಂದು ರೈಟ್ಗೆ ಹೋಗ್ಬೇಕಾಯ್ತು. ಮುಂದೆ ಹೋದರೆ ಮತ್ತೆ ತುಂಬ ದೂರ ಆಗ್ಬಿಡ್ತೈತೆ, ಸುತ್ತಾಕೊಂಬರ್ಬೇಕು. ಹಂಗಾಗಿ ಇಲ್ಲೇ ತಿರ್ಸ್ಕೊಂಡು ಹಿಂಗೆ ರಾಂಗ್ ರೂಟಲ್ಲಿ ಹೋಗ್ಬಿಡೋಣ. ಮುಂದೆ ಹೋದರೆ ಈ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಪಾಸ್ ಮಾಡಿ ಇಂಡಿ ರೋಡ್ ಬರುತ್ತೆ. ಇಂಡಿ ರೋಡ ರೈಟ್ ತಗೊಂಡು ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಒಂದು ರೈಲ್ವೆ ಗೇಟ್ ಬರುತ್ತೆ. ಆ ರೈಲ್ವೆ ಗೇಟ್ ಪಾಸ್ ಆಗಿ ರೈಟಿಗೆ ತಗೊಂಡು ಒಳಗೆ ಬರ್ಬೇಕು. ಇಂಡಸ್ಟ್ರಿಯಲ್ ಏರಿಯಾ ಸುತ್ತಾಕೊಂಡು ಏನು ಅಷ್ಟೆಲ್ಲ ಹೋಗಿ ಅಷ್ಟು ದೂರ ಹೋಗಿ ಬರೋ ಬದಲು ಹಿಂಗೆ ಹೋಗ್ಬಿಡ್ಬೋದು. ಹಿಂಗೆ ಹತ್ರ ಆಗುತ್ತೆ. ಬನ್ನಿ ನೋಡೋಣ. ಒನ್ ವೇ ಬೋಲ್ಡ್ ಬೇರೆ ಹಾಕವ್ರು ಇಲ್ಲಿ, ಹೋಗಂಗಿಲ್ಲ. ಏನು ಮಾಡೋಕ್ಕಾಗಲ್ಲ, ರೋಡ್ ಮಿಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಲ್ಲ. ನಾವು ಕರೆಕ್ಟಾಗಿ ಅಲ್ಲಿ ಆ ಬ್ರಿಡ್ಜ್ ಕೆಳಗಡೆ ಸರ್ವಿಸ್ ರೋಡ್ ತಗೊಂಡಿದ್ರೆ ಆಗಿರೋದು. ಸರ್ವಿಸ್ ರೋಡ್ ಐತೆ ಅಂತ ಹೇಳಿದರು ಅವರು, ನಮಗೆ ಅಡ್ರೆಸ್ ಹೇಳಿದವರು. ಅವರು ತುಂಬ ದಿನ ಆಗಿತ್ತಣ್ಣ ಹೋಗಿ ಅಂತ ಹೇಳಿದರು. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಸ್ವಲ್ಪ ದೂರ ರಾಂಗ್ ರೂಟಲ್ಲಿ ಓಡಿಸ್ರಿ, ಏನಾಗಲ್ಲ. ನೋಡಿ, ಈ ಬ್ರಿಡ್ಜ್ ಕೆಳಗಡೆ ಕಾಣ್ತಲ್ಲ ಮುಂದೆ, ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕಾಗಿತ್ತು. ನಾವು ಆ ಕಡೆಯಿಂದ ಬಂದು ರೈಟ್ ಟರ್ನ್ ಆಗಬೇಕಾಯಿತು. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ದಾರಿ ಮಿಸ್ ಮಾಡ್ಕೊಂಡ್ವಲ್ಲ ನಾವು. ನೋಡಿ, ಬ್ರಿಡ್ಜ್ ಜಡೆ ಮತ್ತೆ ವಾಪಸ್ಸು ಆ ಕಡೆಗೆ ಸೋಲಾಪುರ ಕಡೆಗೆ ಹೋಗ್ಬೇಕು. ನೋಡಿ, ಇವೆಲ್ಲ ಇಂಡಿಯನ್ ಆಯಿಲ್ ಬಂಕು, ಇಂಡಿಯನ್ ಆಯಿಲ್ ಡಿಪೋದಲ್ಲ. ನೋಡಿ ಕಾಣ್ತಿದೆ ನೋಡಿ ಇಂಡಿಯನ್ ಆಯಿಲ್ ಬಂಕು. ಆ ಭಾರತ್ ಬಂಕ್ ಪಕ್ಕದಲ್ಲಿ ರೈಟ್ಗೆ ಹೋಗ್ಬೇಕಾಯ್ತು. ಈ ಬ್ರಿಡ್ಜ್ ಮಾಡಿರೋದ್ರಿಂದ ಈ ಥರ ಸಮಸ್ಯೆ ಅದು. ಮತ್ತು ಇನ್ನೊಂದು, ಅಲ್ಲೇ ಬೋಲ್ಡ್ಗಳು ಹಾಕ್ಬೇಕಾಯ್ತು. ಬೋಲ್ಡು ಹಾಕಿಲ್ಲ, ಏನೂ ಹಾಕಿಲ್ಲ ಇವರು. ಇಲ್ಲಿ ನೋಡೋ ಸರ್ವಿಸ್ ರೋಡು ಕೊಟ್ಟಿಲ್ಲ ಈ ಬ್ರಿಡ್ಜ್ಗೆ. ಸರ್ವಿಸ್ ರೋಡ್ ಕೊಟ್ಟಿದ್ರೆ ಸಮಸ್ಯೆ ಏನೂ ಆಗ್ತಿರ್ಲಿಲ್ಲ. ಬನ್ನಿ ನೋಡಿ, ಇಲ್ಲಿ ರೈಟ್ ಕೊಡ್ಕೊಂಡು ಹೋಗ್ಬೇಕು. ಸೀದಾ ಇಲ್ಲಿ ರೈಟ್ ಕೊಡಿದ್ರೆ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ ಇವೆಲ್ಲ. ನೋಡಿ, ಇವೆಲ್ಲ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ. ಮತ್ತು ಇಲ್ಲಿ ಲೆಫ್ಟು ಸೀದಾ ಹೋದರೆ ಸುಮಾರು ಫ್ಯಾಕ್ಟ್ರಿಗಳವೆ, ಪೈಪ್ ಫ್ಯಾಕ್ಟ್ರಿಗಳು, ಅವು ಇವು ಬೇಜನವೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನಾವು ಇಲ್ಲಿ ಲೆಫ್ಟ್ ಹೊಡ್ಕೊಂಡು ಡೆಡ್ ಆ್ಯಂಡು ರೈಟ್ ಸೈಡಲ್ಲೇ ಐತೆ ಗೋಡನು. ಲಾಸ್ಟ್ ಟೈಮ್ ಬಂತವ ಅಲ್ಲೇ ಇತ್ತು ಗೋಡನು, ಇವಾಗಲೂ ಅಲ್ಲೇ ಐತೆ ಅಂತ ದೊಡ್ಡ ಗೋಡನು. ಬನ್ನಿ ಹಾಗೆ ನೋಡ್ತಾ ಹೋಗೋಣ. ನೋಡಿ, ಇಂಡಸ್ಟ್ರಿಯಲ್ ಏರಿಯಾ ಎಂಟ್ರಿ ಕೊಟ್ಟಿದ್ದೀವಿ. ಇವೆಲ್ಲ ಇಂಡಸ್ಟ್ರಿಯಲ್ ಏರಿಯಾನೇ. ಬಿಜಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಇವೇನೇ. ತುಂಬ ದೊಡ್ಡದಾಗೈತೆ ಇಂಡಸ್ಟ್ರಿಯಲ್ ಏರಿಯಾ ಇದು, ಪರವಾಗಿಲ್ಲ. ಫ್ಯಾಕ್ಟ್ರಿಗಳು ಅಷ್ಟೇ ಅವೆ, ಬೇಜಾನ್ ಫ್ಯಾಕ್ಟ್ರಿಗಳವೆ ಇಲ್ಲಿ. ನಾನು ಅವಾಗ ಲಾಸ್ಟ್ ಟೈಮು ಸುಮಾರು 4 ವರ್ಷದ ಹಿಂದೆ ಬಂದಾಗ ಸುಮಾರು ಲೋಡ್ಗಳು ತುಂಬ್ಕೊಂಡಿದ್ದೆ ಇಲ್ಲಿಗೆ. ಮತ್ತು ಇಲ್ಲಿಂದನೂ ಲೋಡ್ಗಳು ಆಗ್ತಾವೆ. ಇಲ್ಲಿ ಮುಂದೆ ಒಂದು ಪೈಪ್ ಫ್ಯಾಕ್ಟ್ರಿ ಇದ್ದಾವೆ, ಕಿಸಾನ್ ಪೈಪ್ ಅಂತೇಳಿ. ಬೇಜಾನ್ ಫ್ಯಾಕ್ಟ್ರಿಗಳವೆ ಇಲ್ಲೆಲ್ಲ. ರೋಡು ಒಂದು ಸ್ವಲ್ಪ ಪರವಾಗಿಲ್ಲ, ಏನು ರೋಡೇನು ಸಮಸ್ಯೆ ಇಲ್ಲ. ಇಂಡಸ್ಟ್ರಿಯಲ್ ಇರೋದು ಅವಾಗೆಲ್ಲ ಕಿತ್ತೋಗಿತ್ತು ನೋಡಿ. ಇನ್ನೊಡಲ್ಲಿ ನೋಡಿದ್ರೆ ಇಲ್ಲೆಲ್ಲ ಹಂಸು. ಅವಾಗೆಲ್ಲ ರೋಡ್ ಇಂಡಸ್ಟ್ರಿಯಲ್ ಏರಿಯಾ ಒಳಗೆಲ್ಲ ರೋಡ್ಗಳೆಲ್ಲ ಸ್ವಲ್ಪ ಕಿತ್ತೋಗಿತ್ತು ನಾನು ಬರ್ಬೇಕಾದ್ರೆ. ಇವಾಗೆಲ್ಲ ರೋಡ್ ತಾರೆಲ್ಲ ಹಾಕಿದ್ದಾರೆ. ಅವಾಗಲಿಗೂ ಇವಾಗ ಹೋಲ್ಸ್ಕೋಬೇಕಂದ್ರೆ ರೋಡ್ ತುಂಬಾ ಪರವಾಗಿಲ್ಲ. ಬನ್ನಿ ನೋಡಿ, ಇದು ಬಂದು ಅಡಿಕೆ ಮಂಗಳೂರಿಂದೆಲ್ಲ ಸುಮಾರು ಸಲ ಇಲ್ಲಿ ಲೋಡ್ ಮಾಡ್ಕೊಬಂದಿದ್ದೀನಿ. ಲೆಫ್ಟ್ ಸೈಡ್ ಇತ್ತಲ್ಲ ಕಂಪ್ನಿ. ಸುಮಾರು ಸಲ ಮಂಗಳೂರಿಂದ ನಾನು ಲೋಡ್ ಮಾಡ್ಕೊಬಂದಿದ್ದೀನಿ ಇಲ್ಲಿಗೆಲ್ಲ. ಇಲ್ಲೊಂದು ಜ್ಯೂಸ್ ಕಂಪ್ನಿ, ಗೋಡನು, ಎಲ್ಲ ಪೈಪ್ ಕಂಪ್ನಿಗಳು, ಕಿಸಾನ್ ಪೈಪ್ ಕಂಪ್ನಿ, ಇವೆಲ್ಲ ಪೈಪ್ ಕಂಪ್ನಿಗಳು ಇವೆಲ್ಲ. ಬನ್ನಿ, ನಾವಂತೂ ಟೋಟಲ್ ಡೆಡ್ ಎಂಡ್ ರೈಟ್ಗೆ ಹೋಗ್ಬೇಕು. ಲಾಸ್ಟಿಗೆ ರೈಟ್ಗೆ ಹೊಡೆದು ರೈಟ್ ಸೈಡಿಗೆ ಮೊದಲನೇ ಗೋಡನೇನೆ. ಏನೂ ಚೇಂಜಸ್ ಆಗಿಲ್ಲ. ನಾನು 4 ವರ್ಷದಿಂದ ಏನು ಬರ್ತಿದ್ದೆ ಬಿಜಾಪುರ, ಇವತ್ತಿಗೂ ಅದೇನೆ. ಏನಪ್ಪ ಅಂದರೆ ಒಂದು ಹೈವೇ ಒಂದು 4 ಲೈನ್ ಮಾಡಿದ್ದಾರೆ. ಆವಾಗ 4 ಲೈನ್ ಇರಲಿಲ್ಲ, ಒಂದೇ ಸಲ ರೈಟಿಗೆ ಹಾಕೊಂಡು ಬರ್ತಾಯಿದ್ವಿ. ಇವಾಗ 4 ಲೈನ್ ಮಾಡಿದ್ದಾರೆ. ಮಿಸ್ ಮಾಡ್ಕೋಬಾರ್ದು. ಗುಲ್ಬರ್ಗ ಬ್ರಿಡ್ಜ್ ಹಿಂದೆನೇ ಸರ್ವಿಸ್ ರೋಡ್ ತಗೊಂಡು ಸರ್ವಿಸ್ ರೋಡಲ್ಲಿ ಬಂದರೆ ಆರಾಮಾಗಿ ಬರ್ಬೋದು. ಅಷ್ಟೇ ಚೇಂಜಸ್ ಅಂದರೆ ಅದು ಒಂದೇ ಚೇಂಜಸ್. ಅವಾಗ ಇತ್ತು ಏನು ಬಿಜಾಪುರ ಇತ್ತೋ ಇವತ್ತು ಅದೇ ಇದೆ. ಇವೆಲ್ಲ ರೋಡ್ ಸ್ವಲ್ಪ ಚೆನ್ನಾಗಿ ಮಾಡವ್ರೆ. ಸ್ವಲ್ಪ ಗೋಡನ್ಗಳು ಅವೆಲ್ಲ ಇಂಪ್ರೂವ್ ಆಗವೆ. ಬನ್ನಿ ಹೋಗೋಣ. ಆಮೇಲೆ ಇನ್ನೊಂದು ಡ್ರಿಂಕ್ಸು ವಿಷಯದಲ್ಲಿ ಹೇಳ್ಬೇಕಂದ್ರೆ, ಗಾಡಿ ಮಧ್ಯಾಹ್ನ ಮೇಲೇ ಖಾಲಿ ಆಗೋದು. ಬೆಳಗ್ಗೆಲ್ಲ ಲೋಡಿಂಗ್ ಮಾಡ್ತಾರೆ, ಲೋಕಲ್ ಲೋಡಿಂಗು ಎಲ್ಲ ಆಗಿ ಮಧ್ಯಾಹ್ನ ಮೇಲೆ ಗಾಡಿ ಖಾಲಿ ಮಾಡೋದು. ಅದು ಸೀರಿಯಲ್ ಪ್ರಕಾರ ಗಾಡಿಗಳು ಎಷ್ಟು ಗಾಡಿ ಐತೆ ಅಂತ ನೋಡಬೇಕು. ಗಾಡಿಗಳು ಜಾಸ್ತಿ ಇದ್ದರೆ ಆಲ್ಟ್ ಆಗಿಬಿಡ್ತವೆ, ಗಾಡಿಗಳು ಕಡಿಮೆ ಇದ್ದರೆ ಬೇಗ ಖಾಲಿ ಆಗ್ಬಿಡ್ತವೆ. ಇನ್ನು ಅಲ್ಲಿ ಹೋದಾಗಲೇ ಅದು ಹಣೆ ಬರ ಹೆಂಗೆ ಏನು ಎತ್ತ ಅಂತ ಗೊತ್ತದು. ಡ್ರಿಂಕ್ಸ್ ಲೋಡ್ ತುಂಬಿಟ್ರೆ ತುಂಬ ಡೇಂಜರ್ ಲೋಡ್ ಇದು. ಏನಕ್ಕಪ್ಪ ಅಂದರೆ ಯಾವುದೇ ಥರದ ಬೇರೆ ಕಡೆ ಹೋಗಂಗಿಲ್ಲ ಗಾಡಿ ತೊಗೊಂಡು.
ಏನು ರೂಟ್ ಐತೋ ಅದೇ ರೂಟಲ್ಲಿ ಹೋಗ್ಬೇಕು. ಆ ರೂಟ್ ಕೊಡ್ತಾರೆ ಅದೇ ರೂಟಲ್ಲೇ ಹೋಗ್ಬೇಕು. ಬಾಕ್ಸ್ಗಳು ಜಾಸ್ತಿ ಬರಬಾರ್ದು ಮತ್ತು ಕಡಿಮೆನೂ ಬರಬಾರ್ದು. ಕಡಿಮೆ ಬಂದರೂ ರಾಮಾಯಣನೇ, ಜಾಸ್ತಿ ಬಂದರೂ ರಾಮಾಯಣನೇ. ದೊಡ್ಡ ಸಮಸ್ಯೆ ಅಲ್ಲ. ಎಕ್ಸ್ಚೇಂಜ್ ಆಫೀಸ್ನವ್ರದ್ದು ಪ್ರಾಬ್ಲಮ್ಗಳಾಗ್ತವೆ. ಸೀಲ್ ಹಾಕಿರ್ತಾರೆ, ಪ್ಲಸ್ಸು ಗಾಡಿಗೆ GPS ಬೇರೆ ಫಿಟ್ ಮಾಡಿರ್ತಾರೆ, ಮತ್ತು ನಮ್ಮದು ಮೊಬೈಲ್ನೂ ಟ್ರ್ಯಾಕ್ ಮಾಡ್ತಿರ್ತಾರೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ ಡ್ರೈವರ್ ನಾವೇ ಅಲ್ವಾ. ನಮ್ಮ ಮೊಬೈಲು ಮತ್ತು ಗಾಡಿ GPS, ಗಾಡಿಗೆ ಸಪ್ರೇಟಾಗಿ ಅವ್ರದ್ದೇ GPS ಒಂದು ಹಾಕಿರ್ತಾರೆ. ಬನ್ನಿ ಅಲ್ಲಿ ಮುಂದೆ ಇದ್ರ ಹತ್ರ ಗೋಡ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ GPS ಹೆಂಗೈತೆ ಏನಂತಂತೆಲ್ಲ. ಆಮೇಲೆ ನಮ್ಮ ಮೊಬೈಲಲ್ಲೂ ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ನಮ್ಮ ಸಿಮ್ಮು ಟ್ರ್ಯಾಕ್ ಆಗ್ತಿರ್ತವೆ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಬರ್ತೀವಿ, ಎಲ್ಲಿ ಎಷ್ಟೆಷ್ಟು ಅವರ್ ನಿಲ್ಲಿಸಿದ್ದೀವಿ ಎಲ್ಲ ಚೆಕ್ ಮಾಡ್ತೀವಿ. ಎಲ್ಲ ದಾರಿಯಲ್ಲಿ ಒಂದು 4 ಅವರ್ 5 ಅವರ್ ನಿಲ್ಲಿಸಿದ್ರೆ ಅದಕ್ಕೆಲ್ಲ ರೀಸನ್ ಕೊಡಬೇಕಾಗತ್ತೆ. ಏನೋ ಪ್ರಾಬ್ಲಮ್ ಆದರೆ, ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅವೆಲ್ಲ ಏನು ರೀಸನ್ ಇರೋಲ್ಲ. ನೋಡಿ ಇಲ್ಲಿ ಎಂಡ್ ಆಯ್ತಲ್ಲ, ಇಲ್ಲಿ ರೈಟ್ ಟರ್ನ್ ಆಗಬೇಕು. ಇವೆಲ್ಲ ಬಿಜಾಪುರ ಗಾಡಿಗಳು. ಅಲ್ಲಿ ರೈಟ್ ಸೈಡಾಗಿ ಕಾಣ್ತಿರೋದೆ ಗೋಡನು. ಎದುರು ಬಿಸಿಲಾಯ್ತು ಇವಾಗ, ಸ್ವಲ್ಪ ಅಷ್ಟು ಕ್ಲೀನಾಗಿ ಕಾಣಲ್ಲ ಅನಿಸುತ್ತೆ. ದೊಡ್ಡ ಗೋಡನ್ ಬಿಜಾಪುರದ್ದು ನೋಡಿ, ಇಲ್ಲಿ ರೈಟ್ ಸೈಡಾಗಿರೋದಲ್ಲ ಇದೇ ಗೋಡನು. ಸಿಕ್ಕಾಪಟ್ಟೆ ದೊಡ್ಡ ಗೋಡನ್ ಇದು. ಬರೀ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಎಂಟ್ರಿ ಮಾಡ್ಕೊಂಬರೋಣ. ಯಾವಾಗ ಬಂದ್ರಿ ರಾತ್ರಿ ಎಷ್ಟೊತ್ತಿಗಾರ ಬರಲಿ, ಡ್ರಿಂಕ್ಸು ಇಲ್ಲೇ ಅಂತಲ್ಲ, ಎಲ್ಲಿಗಾರ ಬರಲಿ, ಎಷ್ಟೊತ್ತು 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ಸೆಕ್ಯೂರಿಟಿ ಇದ್ದೇ ಇರ್ತಾರೆ. ಅಷ್ಟೊತ್ತಿನೆಲ್ಲ ಹೋಗಿ ಟೈಮಿಂಗ್ಸ್ ಎಂಟ್ರಿ ಮಾಡಿಸ್ಬೇಕು. ಡೇ ಟು ಟೈಮಿಂಗ್ಸ್ ಎಲ್ಲ ಎಂಟ್ರಿ ಮಾಡಿಸ್ಬೇಕು. ಇಲ್ಲೇ ಅಂತಲ್ಲ, ಎಲ್ಲಿ ಹೋದರೂ ಅಷ್ಟೇ. ಬನ್ನಿ ಫಸ್ಟ್ ಇವಾಗ ಹೋಗಿ ಎಂಟ್ರಿ ಮಾಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ನೋಡಿ ಎಂಟ್ರಿ ಮಾಡ್ಕೊಂಡು ಬಂದಿದ್ದೀನಿ. ಈ ಗಾಡಿ ಒಳಗೆ ಬಿಡು ಅಂತವ್ರೆ. ನೋಡಿ ಗೋಡನ್ ಒಳಗೆ ಬಿಡ್ತಾಯಿದ್ದೀನಿ. ಸೆಕ್ಯೂರಿಟಿ ಒಂದು ಒಳ್ಳೆ ಬಾಂಬ್ ಹಾಕಿದ್ದಾನೆ, 3 ದಿನ ಗಾಡಿ ಖಾಲಿ ಆಗೋಲ್ಲ ಅಂತ. ಗಾಡಿ ಆಲ್ರೆಡಿ ಒಳಗಡೆ 8 ಗಾಡಿ ನಿಂತವಂತೆ. ನೋಡಿದೆ ಗೋಡನು. ನಂದು 9ನೇ ಗಾಡಿ, ಅದ್ರಾಗೆ 8ನೇ ಗಾಡಿ BR ಸೆಕ್ಷನಾಗೆ ನಂದು 8ನೇ ಗಾಡಿ. ಒಂದೇ ಒಂದು ಆರ್ಡ್ರಿಂಗ್ಸ್ ಇರೋದು. BRಗೆ ಜಾಗ ಇಲ್ವಂತೆ, ಗೋಡನ್ ಫುಲ್ ಆಗ್ಬಿಟ್ಟವಂತೆ. BR ಗಾಡಿಗಳು ಖಾಲಿ ಆಗ್ತಾಯಿಲ್ಲ, ಆರ್ಡ್ರಿಂಗ್ಸ್ ಗಾಡಿ ಮಾತ್ರ ಖಾಲಿ ಆಗ್ತಿದ್ದಾವೆ ಅಂತ ಹೇಳ್ತಾವ್ರೆ. ಬೆಳಗ್ಗೆ ಈ ಬಂದ ಕೂಡಲೇ ಒಂದು ಒಳ್ಳೆ ಬಾಂಬ್ ಹಾಕವ್ರೆ ಸೆಕ್ಯೂರಿಟಿ. 3 ದಿವಸ ಅಂದರೆ ಇವತ್ತು ಶುಕ್ರವಾರ, ನಾಳೆ ಶನಿವಾರ, ನಾಡ್ದು ಭಾನುವಾರ ರಜಾ, ಇನ್ನು ಸೋಮವಾರಕ್ಕೆ ಖಾಲಿ ಆಗೋದು. ಏನೇನು ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ. ಬನ್ನಿ, ತುಮಕ ಬಂದಾಗ್ಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಬಂದು ಜಾಸ್ತಿ ಗಲಾಟೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಗೋರ್ಮೆಂಟು ಅವ್ರು ಹೇಳ್ದಂಗೆ ಆಗಬೇಕು. ಇಲ್ಲಾಂದರೆ ಪ್ರಾಬ್ಲಮ್ಗಳಾಗ್ಬಿಡ್ತವೆ. ಎಲ್ಲ ಪರ್ಮೆಂಟ್ ಇರ್ತವೆ, ಪರ್ಮೆಂಟ್ ಡೇಟ್ ಎಕ್ಸ್ಪೈರ್ ಆಗೋಂಗಿಲ್ಲ, ಏನಿಲ್ಲ. ಎಲ್ಲ ಥರ ಸಮಸ್ಯೆಗಳಾಗ್ಬಿಡ್ತವೆ. ನೋಡಿ ಎಲ್ಲ ಖಾಲಿ ಗ್ರೌಂಡ್ ಜಾಗ, ಇಲ್ಲಿ ಬೇಕಾದ್ರೆ ನಿಲ್ಸ್ಕೊಬೋದು ಗಾಡಿನ. ನೋಡಿ ಇಲ್ಲೊಂದು ಗಾಡಿ ನಿಂತಿದೆ ನೋಡಿದ್ರಾ. ಲೆಫ್ಟಲ್ಲಿ ಗಾಡಿಗಳು ನಿಂತವೆ, ಅದು ನಿಮಗೆ ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಕಾಣಲ್ಲ. ಇಲ್ಲಿ ರಿವರ್ಸ್ ಹೊಡಿತೀನಲ್ಲ ಕಾಣ್ತದೆ ತಡ್ರಿ. ಮೊಬೈಲ್ ಕೈಯಾಗೆ ಎತ್ತಿಡ್ಕೊಂಡ್ರೆ ಕಾಣ್ತವೆ. ನಾವು ಮೊಬೈಲ್ ಮುಂದೆ ಹೋಲ್ಡ್ರಲ್ಲಿ ಹಾಕ್ಬಿಟ್ಟಿದ್ದೀನಲ್ಲ, ಇಲ್ಲಿ ರಿವರ್ಸ್ ಹೊಡೆದಾಗ ಗೊತ್ತಾಗುತ್ತೆ ನೋಡಿ. ಒಳ್ಳೆ ಬಾಂಬ್ ಕೊಟ್ಟ. ಇವಾಗ ಟೆನ್ಷನ್ ಬಂದಿರೋದು ನಮಗೆ. ಈ 3 ದಿವಸ ಅಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತವೆ, ಟ್ರಿಪ್ಗಳೆಲ್ಲ ವೇಸ್ಟ್ ಆಗಿಬಿಡ್ತವೆ. ಏನು ಮಾಡೋದಂತ ತಲೆ ಕೆಟ್ಟೋಗೈತೆ. ಈಗ ಓನರ್ಗೆ ಫೋನ್ ಮಾಡಿ ಹೇಳಬೇಕು. ಆಮೇಲೆ ಇನ್ನೊಂದು ಓನರ್ಗೆಲ್ಲ ಯಾರಿಗೆ ಫೋನ್ ಮಾಡಿ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ. ಡ್ರಿಂಕ್ಸ್ ಲೋಡಲ್ಲಿ ಅವ್ರು ಮಾಡ್ದಂಗೆ ನಾವು ಮಾಡಿಸ್ಕೋಬೇಕು ಗಾಡಿನ. ಸುಮ್ಮನೆ ನಾವು ಹೇಳ್ದಂಗೆ ನಾವು ಗಲಾಟೆ ಮಾಡ್ತೀವಿ, ನಮ್ಗೆ ಹಂಗೆ ಗೊತ್ತಿಲ್ಲ, ಖಾಲಿ ಮಾಡಿಕೊಡ್ರಿ, ಅವು ಇವೆಲ್ಲ ಇಲ್ಲಿ ಏನೂ ನಡೆಯಲ್ಲ. ಡ್ರಿಂಕ್ಸ್ ಫ್ಯಾಕ್ಟ್ರಿಗಳಲ್ಲಿ, ಡ್ರಿಂಕ್ಸ್ ಗೋಡನಲ್ಲಿ ನೋಡಿ ಇವಾಗ ಕಾಣ್ತಿರ್ಬೋದು. ನೋಡಿ ಒಂದು ಗಾಡಿ ಕಾಣ್ತೈತೆ ಎದುರುಗಡೆ ನಿಂತಿರೋ. ಎಲ್ಲ ಆ ಕಡೆ ನೆಳ್ಳಿ ಫುಲ್ ಗಾಡಿ ಆ ಕಡೆ ನಿಲ್ಸ್ಕೊಂಬಿಟ್ಟಾರೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ರಿವರ್ಸ್ ಬಿಟ್ಟಿದ್ದೀನಿ, ಕ್ಲೀನಾಗಿ ರಿವರ್ಸ್ ಬಿಟ್ಬಿಟ್ಟು ಹೋಗಿ ನಾಷ್ಟ ಆಗಿಟ್ಟು ಅಲ್ಲಿ ಗೇಟ್ ಮುಂದೆ ನಾಷ್ಟ ಐತೆ. ನಾಷ್ಟ ಎಲ್ಲ ಮಾಡ್ಕೊಬಂದು ಮಲಿಕೊಳ್ಳೋಣ. ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಟೈಮೇ ಚೆನ್ನಾಗಿಲ್ಲ. ಹಾಯ್ ಫ್ರೆಂಡ್ಸ್, ಗಾಡಿ ನೋಡಿ ಇವಾಗ ಖಾಲಿ ಮಾಡ್ತಾಯಿದ್ದಾರೆ. ಟೈಮ್ ಬಂದು 12:30. ಖಾಲಿ ಆಗಲ್ಲ ಅಂದ್ಕೊಂಡಿದ್ದೆ. BR ಗಾಡಿಗಳು ಸಿಕ್ಕಾಪಟ್ಟೆ ಗಾಡಿಗಳು ಆಲ್ಟಾಗವೆ. BRಗೆ ಜಾಗ ಇಲ್ಲ ಅಂತೇಳಿ ನಾನು ಕಿಂಗ್ ಫಿಶರ್ ಪಿಂಟು ತುಂಬ್ಕೊಂಬಂದಿದ್ದೆ. ಪಿಂಟು ಆಗಿದ್ದಕ್ಕೆ ಗಾಡಿ ಖಾಲಿ ಆಗ್ತೈತೆ. ಅದೇ ದೊಡ್ಡ ಬಾಟ್ಲು ಫುಲ್ ಬಾಟ್ಲಾಗಿದ್ದರೆ ನಂದು 3 ದಿನ 4 ದಿನ ಆಗೋದು. ಹೆಂಗೋ ನಮ್ಮ ಟೈಮ್ ಚೆನ್ನಾಗಿತ್ತು. ಇವತ್ತು ಖಾಲಿ ಆಗ್ತಿರೋದು. ಯಾಕಂದ್ರೆ 4 ದಿವಸದ ಗಾಡಿಯವ್ರು ಮಲಿಕೊಂಡವ್ರು. ಇಲ್ಲಿ 4 ದಿವಸದ ಗಾಡಿಯವ್ರು ಮಲಿಕೊಂಡಿದ್ದಾರೆ, ಖಾಲಿ ಆಗಿಲ್ಲ. ಹೆಂಗೋ ನಮ್ಮ ಟೈಮ್ ಚೆನ್ನಾಗಿತ್ತು. ಇವಾಗ ಗಾಡಿ ಬಿಟ್ಟು ತಾರಪಲೆಲ್ಲ ಬಿಚ್ಚಿಬಿಟ್ಟು ಬಂದೆ. ಅಲ್ಲಿ ಮೇಲೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಬಾಕ್ಸಿಕ್ಸ್ ಎಲ್ಲ ತೋರಿಸೋಂಗಿಲ್ಲ. ತೋರಿಸಿದ್ರೆ ಸಮಸ್ಯೆ ಆಗುತ್ತೆ ನಮಗೆ. ಹಾಗಾಗಿ ಅವೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬನ್ನಿ, ಇಲ್ಲೊಂದು ನಿಮ್ಗೆ ಕಾಣ್ತಿರ್ಬೋದು ನೋಡಿ. ಇದು ಬಂದ್ಬಿಟ್ಟು GPRS ಗೊತ್ತಾ, ಗಾಡಿ ಟ್ರ್ಯಾಕ್ ಮಾಡೋ GPRS. ನೋಡಿ ಇಲ್ಲಿ ಕರೆಂಟ್ಗೆ ಹಾಕಿದ್ದಾರೆ. ಇದು ಏನಕ್ಕೆ ಹಾಕಿದ್ದಾರೆ ಅಂದರೆ
ಗಾಡಿ ಎಲ್ಲೋಗುತ್ತೆ ಏನು ಮಾಡುತ್ತೆ ಅಂತೇಳಿ ಡ್ರಿಂಕ್ಸ್ ಲೋಡ್ ಎಲ್ಲಿಂದ ಎಲ್ಲಿಗಾರ ತುಂಬಲಿ ಈ ಥರ ಮೊಬೈಲ್ ಟ್ರ್ಯಾಕ್ ಗಾಡಿ ಟ್ರ್ಯಾಕ್ ಹಾಕ್ತಾರೆ, ಮತ್ತು ನಮ್ಮ ಮೊಬೈಲಲ್ಲೂ ಟ್ರ್ಯಾಕ್ ಮಾಡಿರ್ತಾರೆ. ನಾವು ಎಲ್ಲೂ ಹೋಗಂಗಿಲ್ಲ. ಮತ್ತು ಇದೂ ಅಷ್ಟೇ, ಎಲ್ಲೆಲ್ಲಿ ನಿಲ್ಸಿದ್ದೀರಾ, ಎಷ್ಟೊತ್ತು ನಿಲ್ಸಿದ್ದೀರಾ, ಜಾಸ್ತಿ ಹೊತ್ತು ಏನು ಟೈಮ್ ಎಷ್ಟು ಮಾಡ್ತಿದ್ದೀರಾ ಅಂತೆಲ್ಲ ಟ್ರ್ಯಾಕ್ ಮಾಡ್ತಿರ್ತೈತೆ ಇದು. ಪ್ಲಸ್ಸು ನಮ್ಮ ಮೊಬೈಲ್, ನಾವು ಡ್ರೈವರು, ಈ ಗಾಡಿಗೆ ಯಾರು ಡ್ರೈವರ್ ಇರ್ತಾರೆ ಅವ್ರದ್ದು ಎರಡೂ ಟ್ರ್ಯಾಕ್ ಮಾಡ್ತಿರ್ತಾರೆ ನೋಡಿ. ಇದು ಇವಾಗ ಇಲ್ಲಿ ಗಾಡಿ ಖಾಲಿ ಆಗೋವರೆಗೂ ಹಿಂಗೆ ಇರಬೇಕು. ಖಾಲಿ ಆದಮೇಲೆ ರಿಸೀಟ್ ಕೊಡ್ತಾರಲ್ಲ ಅವಾಗ ಬಿಚ್ಚು ಕೊಟ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಹೋಗ್ಬೇಕು. ಇದನ್ನು GPS ಪ್ರತಿಯೊಂದು ಗಾಡಿಗೂ ಹಾಕ್ತಾರೆ. ಡ್ರಿಂಕ್ಸ್ ಎಲ್ಲಿಂದ ಎಲ್ಲೇ ತುಂಬಲಿ GPS ಟ್ರ್ಯಾಕ್ ಹಾಕ್ತಾರೆ. ಪ್ಲಸ್ಸು ಡ್ರೈವರ್ ಮೊಬೈಲ್ನೂ ಟ್ರ್ಯಾಕ್ ಮಾಡ್ತಾರೆ. ಗಾಡಿ ಎಲ್ಲೂ ಬಿಟ್ಟು ಹೋಗ್ಬಾರ್ದು. ಮತ್ತು ಗಾಡಿ ಯಾವ ರೂಟ್ ಕೊಟ್ಟಿರ್ತಾರೆ ಅದೇ ರೂಟಲ್ಲೇ ಹೋಗ್ಬೇಕು. ಒಂದು ಈ ಊರಿಗೆ ನಾವು ಬಿಜಾಪುರ ಲೋಡ್ ಮಾಡಿದ್ವಿ ಅಂದರೆ ಅವ್ರು ಇದರಲ್ಲಿ ಪರ್ಮೆಂಟ್ ಕೊಟ್ಟಿರ್ತಾರೆ, ಪರ್ಮೆಂಟಲ್ಲಿ ರೂಟ್ ಕೊಟ್ಟಿರ್ತಾರೆ, ಅದೇ ರೂಟಲ್ಲೇ ಬರ್ಬೇಕು ನಾವು. ಹೆಂಗೆ ಬೇಕಾರಂಗೆ ಹೋಗೋಕ್ಕಾಗಲ್ಲ. ಇದು ಡ್ರಿಂಕ್ಸ್ ಲೋಡ್ಗೆಲ್ಲ ಎಲ್ಲ ಗೌರ್ಮೆಂಟ್ ಲೋಡ್ಗಳಿವು. ಬನ್ನಿ ಗಾಡಿ ಖಾಲಿ ಮಾಡ್ತಾರೆ. ಫಸ್ಟ್ ಖಾಲಿ ಆಗಲಿ, ರಿಸೀವ್ಡೆಲ್ಲ ಈಸ್ಕೊಂಡು ಉಣಿಸ್ಕಿ ಕಡೆ ಭತ್ತ ತುಂಬಕ್ಕೆ ಹೋಗೋದು. ಇವಾಗ ಫಸ್ಟು ಖಾಲಿ ಆಗಲಿ, ಆಮೇಲೆ ನೋಡೋಣ. ಹಾಯ್ ಫ್ರೆಂಡ್ಸ್, ಗಾಡಿ ಎಲ್ಲ ಖಾಲಿ ಆಯಿತು. ಇವಾಗ ಟೈಮು 3 ಗಂಟೆ ನೋಡಿ. GPS ಬಿಚ್ಕೊಂಡೋಗಿ ಅಲ್ಲಿ ಕಂಪ್ನಿಯಲ್ಲಿ ಕೊಟ್ಟು ರಿಸೀವ್ಡ್ ಇಸ್ಕೊಂಡು ಹೊರಡಬೇಕು. ನಮ್ಗೆ ನೋಡ್ರ ನಂಬರಲ್ಲಿ ಖಾಲಿ ಮಾಡಿ ಅಲ್ಲಿ ನಿಲ್ಸಿದ್ದೀನಿ. ಬನ್ನಿ ಫಸ್ಟು ನಾವು ಖಾಲಿ ಮಾಡಿದ್ದು ಮೆಟೀರಿಯಲೆಲ್ಲ ಇಳಿಸ್ಕೊಂಡಿದ್ದಾರೆ ಅಂಥೇಳಿ ಒಂದು ರಿಸೀವ್ಡ್ ಕೊಡ್ತಾರೆ. ಇದು GPS ಕೊಟ್ಟಿದ್ದು ಒಂದು ರಿಸೀವ್ಡು. ಎಲ್ಲ ರಿಸೀವ್ಡ್ ಇಸ್ಕೊಂಡು ಉಣಿಸ್ಕಿ ಕಡೆ ಭತ್ತ ಕಡೆ ಒಳ್ಳೇದು. ಇವಾಗ ಫಸ್ಟ್ ಹೋಗಿ ರಿಸೀವ್ಡ್ ಇಸ್ಕೋಬೇಕು. ಎಲ್ಲೇ ಆಗಲಿ ಗಾಡಿ ಖಾಲಿ ಮಾಡಿದ್ರು ರಿಸೀವ್ಡ್ ಇಸ್ಕೋಬೇಕು. ಖಾಲಿ ಮಾಡಿದ್ದೀನಿ ಅಂತ ಬಾಡಿಗೆ ಕೊಟ್ಟರೆ ಅದೇನು ರಿಸೀವ್ಡೇನು ಅವಶ್ಯಕತೆ ಇಲ್ಲ. ಬಾಡಿಗೆ ಇಲ್ಲ ಅಂದರೆ ನಾವು ಬಂದು ಇಳಿಸ್ಕೊಂಡಿದ್ದೀವಿ ಅಂತೇಳಿ ಒಂದು ಅಕ್ಲೈಮೆಂಟ್ ಕೊಡ್ತಾರೆ. ಇಷ್ಟು ಬಾಕ್ಸ್ ಬಂತು, ಇಷ್ಟು ಇಳಿಸ್ಕೊಂಡಿದ್ದೀವಿ ಅಂತೇಳಿ ಅದು ರಿಸೀವ್ಡ್ ಇಸ್ಕೊಂಡು ಹೋಗೋದು. ಬನ್ನಿ ಫಸ್ಟು ರಿಸೀವ್ಡ್ ಇಸ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಬಿಜಾಪುರ ಖಾಲಿ ಮಾಡ್ಕೊಂಡು ಉಳಿಸ್ಕಿ ಕಡೆ ಹೊರಟಿದ್ದೀನಿ. ಗ್ರೀಸ್ ಚೆಕ್ ಮಾಡಿ ಏರ್ಗಿರೆಲ್ಲ ಹೊಡೆಸ್ಕೊಂಡು ಎಲ್ಲ ಕೆಲಸ ಮುಗೀತು. ನಿಧಾನಕ್ಕೆ ಉಳಿಸ್ಕಿಯಲ್ಲಿ ಹೋಗಿ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡಿ ಮಲಿಕೊಳ್ಳೋದು. ಏನು ಊಟ ಗೀಟ ಮಾಡಿ ಮಲಿಕೊಳ್ಳೋದು. ಇಲ್ಲಿ ಗೋಲ್ ಗುಮ್ಮಚ್ ಕಾಣೋದು, ಯಾಕಂದ್ರೆ ಕಾಣಿಸ್ತಾ ಇಲ್ಲ. ತಡ್ರಿ ತೋರಿಸ್ತೀನಿ. ಈ ಕಡೆ ಐತೆ ನೋಡಿ, ಅಲ್ಲಿ ಕಾಣ್ತೈತೆ ನೋಡಿದ್ರಾ? ಬಿಜಾಪುರ ಗೋಲ್ ಗುಮ್ಮಜ್ ಅದು. ಬನ್ನಿ ಮತ್ತೆ ಯಾವಾಗಾರ ಫ್ರೀ ಇದ್ದಾಗ ಬಂದಾಗ ಬೆಳಗ್ಗೆ ಇವತ್ತು ಬೆಳಗ್ಗೆ ಬೇಗ ಖಾಲಿ ಮಾಡಿದ್ರೆ ಹೋಗ್ಬಿಟ್ಟು ಹೋಗೋಣ ಅಂತಾನೆ, ಅಲ್ಲೋಗಿ ನೋಡ್ಕೊಬಂದು ಹೋಗೋಣ ಅಂತಾನೆ ಪ್ಲಾನ್ ಹಾಕಿದ್ದೆ. ಖಾಲಿ ಆಗೋದು ಲೇಟ್ ಆಗ್ಬಿಡ್ತು. ಈಗಲೇ ಅಲ್ಲೇ 4:30 ಟೈಮು. ಸುಮ್ಮನೆ ಅಲ್ಲಿ ಹೋಗೋಷ್ಟೊತ್ತು ಮತ್ತೆ ರಾತ್ರಿ 10 ಗಂಟೆ ಆಗುತ್ತೆ. ಅಲ್ಲೆಲ್ಲ ಹೋಗಿ ಬಂದರೆ ಮತ್ತೆ ಲೇಟ್ ಆಗ್ಬಿಡ್ತದೆ. ಹಾಗಾಗಿ ಸೀದಾ ಹುಣ್ಸ್ಗಿ ಹೋಗ್ಬಿಡೋಣ. 110 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ಇಲ್ಲಿಂದ ಹುಣ್ಸ್ಗಿ ಮನಗೋಳಿಂದ ಬಸವನ ಬಾಗೇವಾಡಿ, ತಾಳಿಕೋಟೆ, ಹುಣ್ಸ್ಗಿ ಹಿಂಗೆ ಹೋಗ್ಬಿಡ್ತೀನಿ. ಸಿಂದಗಿ ಮೇಲೆ ಹೋಗ್ಬೋದು. ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. 10 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅದು. ಇದು 10 ಕಿಲೋಮೀಟ್ರ್ ಕಮ್ಮಿ, ರೋಡ್ ಚೆನ್ನಾಗೈತೆ. ಹಂಗಾಗಿ ಹಿಂಗೆ ಹೋಗೋಣ ಅಂತೇಳಿ ಹಿಂಗೆ ಹೊರಟಿದ್ದೀನಿ. ಬನ್ನಿ ಮುಂದೆ ಹಾಗೆ ನೋಡ್ತಾವೆ ನಾವು. ನೆಕ್ಸ್ಟ್ ಬಸವನ ಬಾಗೇವಾಡಿಯಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಐತೆ, ಹಾಗೆ ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇರೋಣ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲಿದ್ದೀರಿ ಅಂದರೆ ಬಸವನ ಬಾಗೇವಾಡಿ ಊರೊಳಗಿದ್ದೀನಿ ನೋಡಿ. ಇದು ಬಸವನ ಬಾಗೇವಾಡಿ ಊರು. ಇದು ಬಸವನ ಬಾಗೇವಾಡಿ ಅಪ್ಪ ಅಂದರೆ ಏನಂದರೆ ನಮ್ಮ ಬಸವಣ್ಣ ಹುಟ್ಟಿದ್ದ ಸ್ಥಳ ಇದು. ಲಾಸ್ಟ್ ವೀಡಿಯೋದೆಲ್ಲ ನಿಮ್ಗೆ ತಿಳಿಸಿರ್ಬೋದು, ಕೂಡಲ ಸಂಗಮ ಅಲ್ಲಿ ಬಸವಣ್ಣರ ಐಕ್ಯದ ಸ್ಥಳ ಅದು. ಇದು ಹುಟ್ಟಿದ ಸ್ಥಳ, ಜನ್ಮವಾದ ಸ್ಥಳ ಇದು. ಅದಕ್ಕೆ ಇದು ಬಸವಣ್ಣ ಬಾಗೇವಾಡಿ ಅಂತಾರೆ. ಬನ್ನಿ ಇಲ್ಲಿ ಆರಾಮಾಗಿ ನೋಡ್ಕೊಂಡು ಹೋಗೋಣ. ಇಲ್ಲಿ ಮುಂದೆ ಒಂದು ಸರ್ಕಲ್, ದೊಡ್ಡ ಸರ್ಕಲ್ ಬರುತ್ತೆ. ಲೆಫ್ಟ್ ಹೊಡ್ಬಿಟ್ಟು ಸೀದಾ ಒಂದೇ ರೋಡು ತಾಳಿಕೋಟೆ, ಹುಣಸ್ಗಿ ನೋಡಿ. ಇಲ್ಲೊಂದು ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ. ಇಲ್ಲಿ ಮುಂದೆ ತೋರಿಸ್ತೀನಿ ಬರ್ರಿ. ಇಲ್ಲಿ ಲೆಫ್ಟ್ ಕೊಟ್ರೆ ಸೀದಾ ಇದಕ್ಕೆ ಹೋಗುತ್ತೆ, ದೇವ್ರಪುರಿಗೆ ಸಿಂದಗಿ ಹೋಗೋ ರೋಡ್ ನೋಡಿ. ಆ ಗಾಡಿ ಹೋಗ್ತೈತಲ್ಲ ಆ ರೋಡು. ಲೆಫ್ಟ್ ಕೊಡಿದ್ರೆ ದೇವ್ರಪುರಿ ಸಿಂದಗಿ ಹೋಗೋ ರೋಡ್ ಅದು. ನಾವು ಈ ಸೀದಾ ಹೋಗಿ ಮುಂದೆ ಸರ್ಕಲ್ ಬರುತ್ತೆ, ಅಲ್ಲಿ ಲೆಫ್ಟ್ ಹೊಡಿಬೇಕು. ಇದು ಸೀದಾ ಒಂದೇ ರೋಡು. ಈಗ ಹೋಗ್ತೀರ ಸೀದಾ ಒಂದೇ ರೋಡು. ಕೂಡ್ಗಿ ಹೋಗ್ಬಿಡ್ತೈತೆ, ನಿಡ್ಗುಂದಿ ಹೋಗುತ್ತೆ ನೋಡಿ. ಲೆಫ್ಟಲ್ಲಿ ಕಾಣ್ತೈತೆ ನೋಡೋದಾ, ಇದೇ ಬಸವಣ್ಣವ್ರು ಹುಟ್ಟಿದ ಸ್ಥಳ ನೋಡಿ. ಇದು ಇದೇ ಅವ್ರ ಮನೆ ಹುಟ್ಟಿದ ಸ್ಥಳ. ಇದು ಟೂರಿಸ್ಟ್ ಪ್ಲೇಸ್ ಇದು. ಬನ್ನಿ ನಾವು ನೋಡಿ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು. ಅಲ್ಲಿ ಸರ್ಕಲಿಂದ ಆ ಕಡೆ ಸೀದಾ ಹೋದರೆ ನಿಡ್ಗುಂದಿ ಹೈವೇ ಹೋಗ್ಬಿಡ್ತದೆ ನೋಡ. ಇಲ್ಲಿಂದ ಒಂದೇ ರೋಡ್ ಲೆಫ್ಟ್ ಹೊಡೆದ್ಮೇಲೆ ಇಲ್ಲಿಂದ ಒಂದೇ ರೋಡ್ ತಾಳಿಕೋಟೆ, ಹುಣಸ್ಗಿ. ರೋಡ್ ಮಾತ್ರ ನಿಮ್ಗೆ ಎಲ್ಲೂ ತಲೆ ಕೆಡ್ಸ್ಕೊಳಂಗಿಲ್ಲ. ರೋಡ್ ಮಾತ್ರ ಸೂಪರ್ ರೋಡ್, ಟಾಪ್ ಆ್ಯಂಡ್ ಟಾಪ್ ರೋಡ್. ಒಂದೇ ಒಂದು ಗುಂಡಿ ಆಗಲಿ ಏನಿರಲ್ಲ, ಹಂಪ್ಸ್ಗಳಿರ್ತವೆ. ಅದು ಬಿಟ್ಟರೆ ರೋಡ್ ವಿಷಯದಲ್ಲಿ ಮಾತ್ರ ಟಾಪ್ ಆ್ಯಂಡ್ ಟಾಪ್ ರೋಡು.
ಹುಣಸ್ಗಿವರೆಗೂ ಟಾಪ್ ಆ್ಯಂಡ್ ಟಾಪ್ ರೋಡ್ ಈ ಕಡೆ. ನಾನು ಅದಕ್ಕೆ ಈ ರೋಡ್ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದು. ಏನಪ್ಪ ಅಂದರೆ ಇನ್ನೊಂದು 10 ಕಿಲೋಮೀಟ್ರ್ ಕಡಿಮೆ ಆದರೆ ಒಂದು ಟೋಲ್ ಬರುತ್ತೆ ಈ ರೋಡಿಗೆ. ಅದಾದರೆ ಅಲ್ಲೇ ಬಿಜಾಪುರದಲ್ಲೇ ಒಂದು ಟೋಲ್ ಬರುತ್ತೆ, ಅದು ಬಿಟ್ಬಿಟ್ರೆ ಬೇರೆ ಎಲ್ಲೂ ಟೋಲ್ ಬರೋಲ್ಲ. ರೋಡ್ ಚೆನ್ನಾಗಿರ್ತೈತೆ, ಆರಾಮಾಗಿ ಹೋಗ್ಬೋದು. ಹಂಗಾಗಿ ಈ ಕಡೆ ರೋಡ್ ಸೆಲೆಕ್ಷನ್ ಮಾಡ್ಕೊಂಡು ಹಿಂಗೆ ಬಂದಿರೋದು. ಬನ್ನಿ, ಹಾಗೆ ಈಗ ಬಸವನ ಬಾಗೇವಾಡಿ ಬಿಟ್ಟಾಯಿತು, ಇನ್ನು ಆರಾಮಾಗಿ ಹೋಗೋಣ. ನೆಕ್ಸ್ಟು ತಾಳಿಕೋಟೆ ಹುಣಸಗಿ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಹುಣಸಗಿ ರೀಚ್ ಆಗಿದ್ದೀವಿ. ನೋಡಿ ಇದು ಹುಣಸಗಿ ಸಿಟಿ. ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿರ್ತೀನಿ ಕಳೆದ ಸೀಸನಲ್ಲಿ. ಈಗೆಲ್ಲ ತುಂಬ ಜನ ಹಳಬ್ರು ಯಾರೂ ಇಲ್ಲ, ಇವಾಗೆಲ್ಲ ಹೊಸಬ್ರು ನೋಡ್ತಾ ಇದ್ದಾರೆ. ಹಳಬ್ರು ಸ್ವಲ್ಪ ಕಡಿಮೆ, ಹಳಬ್ರು ನೋಡ್ತಾ ಇದ್ದೀರಾ ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ. ಹಂಗಾಗಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಹುಣಸಗಿ ಸಿಟಿನ. ಇಲ್ಲಿ ನಮ್ಮ ಒಂದು ಇಬ್ಬರು ಸಬ್ಸ್ಕ್ರೈಬರ್ ಅವರೇ ಇಲ್ಲೂ. ಬನ್ನಿ, ನೆಕ್ಸ್ಟು ಇಲ್ಲಿಂದ ಹುಣಸಗಿ ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದೆ ಹೋಗಿ ಲೆಫ್ಟ್ APMC ಹೋಗ್ಬೇಕು. ಆಫೀಸಿಗೆ ಫೋನ್ ಮಾಡಿದ್ದೆ, ಬಾರಪ್ಪ ಅಂತ ಹೇಳಿದ್ದಾರೆ. ಯಾವುದೂ ಅಂಗಡಿ ಹೆಸರು ಹೇಳಲಿಲ್ಲ. ಇವಾಗ ಏನು ಮಾಡಬೇಕು, ಇವಾಗ ಹೋಗಿ ಇಷ್ಟೊತ್ತಲ್ಲಿ ಆಫೀಸ್ನಲ್ಲಿ ಓಪನ್ ಇರ್ತೈತೆ, ಆಫೀಸಲ್ಲಿ ಯಾವ ಅಂಗಡಿ ಏನಂತ ಇಸ್ಕೊಂಡು ಇವಾಗಲೇ ಅಲ್ಲಿ ಹೋದರೆ ಆರಾಮಾಗಿ ಮಲಿಕೋಬೋದು. ಇವಾಗಲೇ ಚೀಟಿ ಇಸ್ಕೊಂಬಿಟ್ರೆ ಏನಾಗುತ್ತೆ, ಸಮಸ್ಯೆ ಇರೋಲ್ಲ. ಇಲ್ಲಾಂದರೆ ಬೆಳಗ್ಗೆ ತಿರ್ಗಾ 4:15 ಎದ್ದೊಳ್ಬೇಕು. ಈಗಾಗಲೇ ಟೈಮ್ 7 ಗಂಟೆ, 7:30 ಆಗ್ತಾ ಬರ್ತೈತೆ. ಅಲ್ಲಿಂದ ನಾನ್ ಸ್ಟಾಪ್ ಬಂದಿದ್ದಕ್ಕೆ ಇಷ್ಟೊತ್ತಿಗೆ ಬಂದಿದ್ದು ನೋಡಿ. ನಾನು ಅದಕ್ಕೆ ಬಂದಿದ್ದು ಉದ್ದೇಶನೇ ಇದೇ ಉದ್ದೇಶಕ್ಕೆ ಬೇಗ ಬಂದಿದ್ದು. ಅದಕ್ಕೆ ಇಲ್ಲಾಂದರೆ ಅಲ್ಲಿ ಗೋಲ್ ಗುಂಬಜ್ಗಾರ ಹೋಗಿ ನೋಡ್ಕೊಂಡು ಆರಾಮಾಗಿ ಬರ್ಬೋದಿತ್ತು ಲೇಟಾಗಿ. ಏನು ಸಮಸ್ಯೆ ಆಗುತ್ತಪ್ಪ ಅಂದರೆ, ಈಗ ನೋಡಿ ಇವಾಗ ಹೋದರೆ ಆಫೀಸ್ ಓಪನ್ ಇರ್ತಿತ್ತು 9 ಗಂಟೆವರೆಗೂ. ಆಫೀಸಲ್ಲಿ ಚೀಟಿ ಇಸ್ಕೊಂಬಿಟ್ಟು ನಾವು ಸೀದಾ ಅಂಗಡಿ ಮುಂದೆ ಹೋಗಿ ಗಾಡಿ ಹಾಕೊಂಬಿಟ್ಟು ಮಲಿಕೊಂಬಿಟ್ರೆ ಬೆಳಗ್ಗೆ ಅವರು 5:30, 6 ಗಂಟೆಗೆ ಬರ್ತಾರೆ. ಅವರೇ ಬಂದು ಎಬ್ಬಿಸ್ತಾರೆ. ನಮಗೆ ಟೆನ್ಷನ್ ಇಲ್ಲದೆ ಮಲಿಕೋಬೋದು. ಈಗ ಏನಾದರೂ ನಾವು ಆಫೀಸಲ್ಲಿ ಚೀಟಿ ಇಸ್ಕೊಂಡಿಲ್ಲ ಅಂದರೆ 4 ಗಂಟೆಗೆ ಎದ್ದೊಳ್ಬೇಕು. 4:30 ಎದ್ದು ರೆಡಿಯಾಗಿ ಹೋಗಿ ಆಫೀಸ್ ಮುಂದೆ ಕಾಯ್ಕೊಂಡು ಕೂತ್ಕೋಬೇಕು. ಅವ್ರು ಆಫೀಸ್ನವ್ರು 5 ಗಂಟೆ ಬರ್ತಾರೆ. ಅವ್ರು ಬಂದ ಕೂಡಲೇ ಚೀಟಿ ಇಸ್ಕೊಂಡು ಲೋಡ್ಗೆ ಹೋಗ್ಬೇಕಾಗತ್ತೆ. ನೋಡಿ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಮುಂದೆ, ಎಲ್ಲ APMC ಇವೆಲ್ಲ ಕಾಣ್ತಿರೋ ಲೆಫ್ಟ್ ಸೈಡ್ಗೆಲ್ಲ. ಚೀಟಿ ಇಸ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಅಪ್ಪಿ ಎಚ್ಚರ ಆಗಲಿಲ್ಲ, ಎದ್ದೋಳಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸಮಸ್ಯೆ, ಈ ಗಾಡಿಯವನು ರೋಡ್ಗೆ ತಂದು ನಿಲ್ಸ್ಕೊಂಡವನೆ, ಕಟ್ ಮಾಡೋಕ್ಕೂ ಜಾಗ ಇಲ್ದಂಗೆ ನಿಲ್ಸ್ಕೊಂಡು ಕುಂತವನೆ. ಕೆಲವು ಗಾಡಿಯವರು ಹಂಗೇನೆ, ಏನು ಮಾಡ್ತೀಳ್ರಿ ಅವ್ರಿಗೆ, ಫಸ್ಟೇ ಇಕ್ಕಟ್ಟು ಜಾಗ ಅದರಲ್ಲಿ ತಗೊಬಂದು ರೋಡಿಗೆ ನಿಲ್ಸ್ಕೊಂಡು ಕೂತಾನೆ. ಸ್ವಲ್ಪ ಹಿಂದೆ ಹಾಕ್ಕೋಬೇಕಾಯ್ತು, ತಂದು ಮುಂದೆ ಹಾಕೊಂಡವನೆ. ನೋಡಿ ಇಲ್ಲಿ ಮನೆಗಳೆಲ್ಲ ಅವೆ. ಪಾಪ ಗಾಡಿ ಬರೋದು ನೋಡೋರು ಎದುರ್ಕೊಂಡೇ ಬಿಟ್ರು. ಅವ್ರು ಮುಂದೆ ಎಲ್ಲ ಕೆಳಗಡೆ ಕೂತಾರೆ, ಕಾಣಲ್ಲ ಅದು. ನೋಡಿ ಇಲ್ಲಿ ರೈಟ್ ಸೈಡ್ ಕಾಣ್ತೈತೆ ನೋಡಿ, ಇದೇ ಆಫೀಸು ರೈಟ್ ಸೈಡ್ ಇರೋದು. ನೋಡಿ ಗಾಡಿಗಳೆಲ್ಲ ಹಾಲು ಇಷ್ಟೊತ್ತಿನಲ್ಲಿ ಎಷ್ಟು ಗಾಡಿ ಇದಾವೆ ನೋಡಿದ್ರ. ಎಲ್ಲೂ ಜಾಗ ಇಲ್ಲ, ಇಲ್ಲೆಲ್ಲರೂ ನಿಲ್ಲಿಸ್ಬೇಕು. ಇವೆಲ್ಲ ಅವೇನೆ ಬತ್ತಕ್ಕೆ ಬಂದಿರೋ ಗಾಡಿಗಳೇ, ಎಲ್ಲ ಎಂಟಿ ಬಂದಿರೋ ಗಾಡಿಗಳೇ. ಇಲ್ಲಿ ಲೆಫ್ಟ್ಗೆ ಒಂದು ರೋಡ್ ಐತೆ, ನೋಡೋಣ ಇಲ್ಲೆಲ್ಲಿ ಜಾಗ ಐತೆ, ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗೋಣ ಆಫೀಸ್ ಹತ್ರ. ನೋಡಿ ಇವೆಲ್ಲ ಬತ್ತಕ್ಕೆ ಬಂದಿರೋ ಗಾಡಿಗಳೇ, ಎಷ್ಟು ಗಾಡಿಗಳು ನಿಂತಿದ್ದಾವೆ ನೋಡಿ. ಇವಾಗ ಚೀಟಿ ಇಸ್ಕೊಂಬಿಟ್ರೆ ನೆಮ್ಮದಿಯಾಗಿ ಮಲಿಕೋಬೋದು. ಇಲ್ಲಾಂದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಆಫೀಸಲ್ಲಿ ನಾನು ಸೀರಿಯಲ್ಲು ನೀನು ಸೀರಿಯಲೆಲ್ಲ ಏನೂ ಇಲ್ಲ. ಅಲ್ಲಿ ಆಫೀಸಲ್ಲಿ ಅವ್ರು ಬಂದಾಗ ಯಾರು ಮುಂದೆ ಇದ್ದಾರೋ ಅವ್ರಿಗೆ ಚೀಟಿ, ಆ ಥರ. ಹಂಗಾಗಿ ನಾವು 4 ಗಂಟೆಗೆ ಎದ್ದೋಗಿ ಅವ್ರು ಬರೋರು ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ. ಇವಾಗ ಹೋಗಿ ಚೀಟಿ ಇಸ್ಕೊಂಬಿಟ್ರೆ ಯಾವುದೇ ಟೆನ್ಷನ್ ಇರೋಲ್ಲ. ಬನ್ನಿ ಇವಾಗ ಹೋಗೋಣ. ಫಸ್ಟು ನೋಡಿ ಇಲ್ಲಿ ಜಾಗ ಕ್ಲೀನಾಗೈತೆ, ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಚೀಟಿ ಇಸ್ಕೊ ಬಂದ್ಬಿಡೋಣ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲಿದ್ದೀವಿ ಅಂದರೆ ಹುಣಸಗಿಯಲ್ಲಿದ್ದೀನಿ. ಆಫೀಸ್ ಹತ್ರ ಬಂದೆ, 7:30 ಆಫೀಸಿಗೆ ಬಂದೆ. ಬಿಜಾಪುರ ಖಾಲಿ ಮಾಡ್ಕೊಂಡು ಆಫೀಸ್ ಹತ್ರ ಒಂದು ಅರ್ಧ ಗಂಟೆ ಇದ್ದಷ್ಟೇ. ಲೋಡ್ ಹೇಳಿದ್ರು, ಇಲ್ಲಿ ಅಂಗಡಿ ತಗೊ ಬಂದಿದ್ದೀವಿ. ಅಂಗಡಿ ತಗೊ ಬಂದು ನಿಲ್ಸಿದ್ದೀನಿ, ಅಡುಗೆ ಮಾಡ್ತಾಯಿದ್ದೀನಿ. ಇನ್ನೇನು ಬೆಳಗ್ಗೆ 5:30 ಅಮಲ್ರು ಬರ್ತಾರೆ. ಇದೇ ಅಂಗಡಿ ನೋಡಿ ಅದೇ ಅಂಗಡಿ ನೋಡಿ, ಅವರೇ ಅಮಲ್ರು. ಅದೇ ಅಂಗಡಿ ಅವರೇ ಅಮಲ್ರು, ಮೈಲಾರಲಿಂಗೇಶ್ವರ ಅಂಗಡಿ ಅಂತೇಳಿ. ಬೆಳಗ್ಗೆ ಒಂದು 5:30, 6 ಗಂಟೆಗೆ ಬರ್ತಾರೆ. ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರಲ್ಲಿ ಹೋಗಿ ತುಂಬ್ಕೊಂಬರ್ಬೇಕು ಭತ್ತನ. ಲೋಡ್ ಎಲ್ಲಿಗಂತ ಇನ್ನೂ ನನಗೂ ಕನ್ಫರ್ಮ್ ಆಗಿಲ್ಲ. 3 ಕಡೆ ಹೇಳಿದ್ದಾರೆ. ಒಂದು ಮಲೆಬೆನ್ನೂರು, ದಾವಣಗೆರೆ, ನೆಲಮಂಗಲ, ಮಾಕ್ಲಿ 3. ಲೋಡ್ ಆದಮೇಲೆ ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ಹೋಗಬೇಕು, ಆ ಥರ ಹೇಳಿದ್ದಾರೆ. ಲೋಡ್ ಆಗೋವರೆಗೂ ಎಲ್ಲಿಗಂತ ಲೋಡ್ ಆಗಿ ಇಲ್ಲಿ ಬಂದು ಬಿಲ್ ಇಸ್ಕೋಬೇಕಾದ್ರೆ ಗೊತ್ತು ಎಲ್ಲಿಗೆ ಹೋಗುತ್ತೆ, ನೆಲಮಂಗಲನ ಇಲ್ಲ ದಾವಣಗೆರೆನ ಮಲೆಬೆನ್ನೂರ ಅಂತ. ಅಲ್ಲಿವರೆಗೂ ಏನು ಗೊತ್ತಾಗಲ್ಲ. ಬನ್ನಿ ಇವಾಗ
ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಟೊಮೆಟೊ ಗೊಜ್ಜು, ಅನ್ನ, ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಟೊಮೆಟೊ ಗೊಜ್ಜು, ಅನ್ನ, ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಊಟ ಗೀಟ ಮಾಡ್ಬಿಟ್ಟು ಆರಾಮಾಗಿ ನಿನ್ನೆ ರಾತ್ರಿ ಇಡೀ ರಾತ್ರಿ ನಿದ್ದೆ ಇಲ್ಲ, ಬೆಳಗ್ಗೆಯಿಂದನೂ ನಿದ್ದೆ ಮಾಡಿಲ್ಲ. ಇವಾಗ ಆರಾಮಾಗಿ ಮಲಿಕೋಬೋದು. ಇನ್ನೊಂದು ಏನಪ್ಪ ಅಂದರೆ ನಮಗೆ ಆಫೀಸ್ ಹತ್ರ ಬಂದು ಅಂಗಡಿ ಹೆಸರು ಹೇಳ್ಬಿಟ್ಟು ಅಂದರೆ ಟೆನ್ಷನ್ ಇಲ್ಲಾಂದರೆ ತಿರ್ಗಿ 4-4:15 ಎದ್ದೋಗಿ ಆಫೀಸ್ದಾಗ ನಿಂತ್ಕೋಬೇಕು. ಆಫೀಸ್ನವರು 4:15-5 ಗಂಟೆಗೆ ಬರ್ತಾರೆ. ಅವಾಗ ಹೋಗಿ ನಿಂತ್ಕೊಂಡು ಅವ್ರ ಮುಂದೆ ಇದ್ದಾಗ ಲೋಡ್ ಕೊಡ್ತಾರೆ. ಇಲ್ಲಾಂದರೆ ಲೋಡು ಬೇರೆ ಇರೋರಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ಲೋಡ್ ಇಲ್ದಂಗೆ ಆಲ್ಟಾಗ್ಬಿಡ್ತವೆ. ಈಗ ಅಂಗಡಿ ಹೆಸರು ಕೊಟ್ಬಿಟ್ಟಿದಾರಲ್ಲ, ಈಗ ಅಂಗಡಿ ತಗೊಂಡು ಈಗ ಏನು ಟೆನ್ಷನ್ ಇಲ್ಲ. ಆರಾಮಾಗಿ ಅವರೇ ಅಮಾಲ್ರು ಬಂದು ಎಬ್ಸೋವರೆಗೂ ಆರಾಮಾಗಿ ನಿದ್ದೆ ಮಾಡ್ಬೋದು. ಬನ್ನಿ, ಇನ್ನೇನು ಅಡುಗೆ ಆಯಿತು. ಊಟ ಗೀಟ ಮಾಡ್ಬಿಟ್ಟು ಮಲ್ಕೊಳ್ಳೋಣ. ನಾಳೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ.